ಯುವತಿಯನ್ನ ಗರ್ಭಿಣಿ ಮಾಡಿ ಯುವಕ ಎಸ್ಕೇಪ್ ಕೇಸ್. ಆರೋಪಿ ಅಮರನಾಥ್ನನ್ನ ಬಂಧಿಸಿದ ಪೊಲೀಸರು. ಕೋಲಾರದ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ನಡೆದಿದ್ದ ಪ್ರಕರಣ. ಎಸ್ ವೀಕ್ಷಕರೇ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಆರ್ ತಿಮ್ಮಸಂದ್ರ ಗ್ರಾಮದ ಸಂಯುಕ್ತ ಎಂಬ ಯುವತಿಗೆ ಮೊದಲು ಮದುವೆಯಾಗಿ ತನ್ನ ಗಂಡನೊಂದಿಗೆ ಜೀವನ ನಡೆಸ್ತಾ ಇದ್ಲು. ಈತ ಸಂಯುಕ್ತಳ ಗಂಡನ ಗೆಳೆಯ ಅಮರನಾಥ್ ಆಗಿಂದಾಗೆ ಮನೆಗೆ ಬಂದು ಹೋಗ್ತಾ ಇದ್ದ. ಮನೆಯವರಿಗೆಲ್ಲ ಗೊತ್ತಿದ್ದ ವ್ಯಕ್ತಿಯಾದ್ರಿಂದ ಸಂಯುಕ್ತ ಕೂಡ ಆತನನ್ನ ಸಲುಗೆಯಿಂದಲೇ ಮಾತನಾಡಿಸ್ತಾ ಇದ್ಲು. ಅವರ ಸಲುಗೆಯ ಮಾತು ಪ್ರೀತಿಗೆ ತಿರುಗಿತು. ಇಬ್ಬರು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸಲು ಶುರು ಮಾಡಿದ್ರಂತೆ. ಕೈ ಹಿಡಿದು ದೇವಸ್ಥಾನ, ಪಾರ್ಕು, ಟ್ರಿಪ್ಪು ಅಂತೆಲ್ಲ ಸುತ್ತಾಡಿದ್ರಂತೆ. ತಮ್ಮದೇ ಆದ ಪ್ರಪಂಚದಲ್ಲಿ ಇಬ್ಬರು ಜೋಡಿ ಹಕ್ಕಿಗಳಾಗಿ ಹಾರಾಡಿದ್ರು. ಅದಾದ ಬಳಿಕ ಸಂಯುಕ್ತಾಳಿಗೆ ಕೈಕೊಟ್ಟು ಅಮರನಾಥ್ ಎಸ್ಕೇಪ್ ಹಾಕಿದ್ದ. ನ್ಯಾಯ ಕೊಡಿಸುವಂತೆ ಸಂಯುಕ್ತ ಅಮರನಾಥ್ ಮನೆಯ ಮುಂದೆ ಧರಣಿಯನ್ನ ನಡೆಸಿದ್ರು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಶ್ರೀನಿವಾಸಪುರ ಪೊಲೀಸರು ಅಮರನಾಥ್ನನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಸಂಯುಕ್ತ ಮಾತನಾಡಿ, ಕಂಪ್ಲೇಂಟ್ ಕೊಟ್ಟು 15 ದಿನಗಳು ಕಳೆದರೂ ಪೊಲೀಸರು ಆರೋಪಿಯನ್ನ ಬಂಧಿಸಿರಲಿಲ್ಲ. ಈ ಬಗ್ಗೆ ಶ್ರೀನಿವಾಸಪುರ ಸರ್ಕಲ್ ಇನ್ಸ್ಪೆಕ್ಟರ್ ಗುರವನಕೊಳ ಅವರಿಗೆ ತಿಳಿಸಿದ್ದಾರೆ. ಅಮರನಾಥ್ ಇನ್ನೂ ಸಿಕ್ಕಿಲ್ಲ, ವಿಚಾರಣೆ ಮಾಡ್ತಿದ್ದೇವೆ ಎಂತ ಇದ್ರು. ಕಾದು ಸಾಕಾಯ್ತು. ಅದಾದ ಬಳಿಕ ನಾನು ನ್ಯಾಯಕ್ಕಾಗಿ ಕೋಲಾರ ಎಸ್ಪಿ ಅವರ ಬಳಿ ಹೋದೆ. ಅವರು ನನಗೆ ಸಹಾಯ ಮಾಡಿದ್ರು. ಇದೀಗ ಆರೋಪಿ ಅಮರನಾಥ್ನನ್ನ ಬಂಧಿಸಿದ್ದಾರೆ. ಆದರೆ ಉಳಿದ ಇಬ್ಬರ ಮೇಲೂ ಎಫ್ಐಆರ್ ಆಗಿದ್ದು ಇನ್ನು ಅವರನ್ನ ಬಂಧಿಸಿಲ್ಲ. ನಮ್ಮ ಅತ್ತೆ ಮತ್ತು ಅಮರನಾಥ್ ಮಾವನನ್ನ ಬಂಧಿಸಬೇಕಾಗಿದೆ. ನನ್ನ ಹೆಸರು ಸಂಯುಕ್ತ ಅಂತ. ನಾನು ಅಮರನಾಥ್ ಮತ್ತೆ ಅವ್ರ ಫ್ಯಾಮಿಲಿಯಿಂದ ನನಗೆ ಮೋಸ ಆಗಿತ್ತು. ನಾನು ಹೋಗಿ ಅವ್ರ ಮನೆ ಹತ್ರ ಧರಣಿ ಕೂತ್ಕೊಂಡಾಗ ನನಗೆ ಶ್ರೀನಿವಾಸಪುರ ಸ್ಟೇಷನಿಂದ ಕರೆಸ್ತೀನಿ ಅಂತ ಹೇಳಿಬಿಟ್ಟು ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಸರ್ ಅವರು 2 ದಿವಸ ನನಗೆ ಕರೆಸ್ತೀನಿ ಅಂತ ಸ್ಟೇಷನ್ ಹತ್ರ ಕರೆಸಿ ನನಗೆ ಯಾವುದೇ ನ್ಯಾಯ ಕೊಡಿಸ್ಲಿಲ್ಲ. ಅದಾದಮೇಲೆ ನಾನು SC/ST ಸೆಲ್ಗೆ ಹೋದೆ ಕೋಲಾರಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಶ್ರೀನಿವಾಸಪುರದಲ್ಲಿ FIR ಮಾಡಿಸಿದ್ರು. FIR ಮಾಡಿಸಾದ್ಮೇಲೆ 15 ಡೇಸ್ ನನಗೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. FIR ಆದರೂ ಕೂಡ ಡೈಲಿ ಸ್ಟೇಷನ್ ಹತ್ರ ಹೋಗಿ ನಾನು ಕಾದ್ಕೊಂಡೇ ಇರ್ತಾ ಇದ್ದೆ. ಕೇಳಿದ್ರೆ ಇಲ್ಲ, ಸಿಗಲಿಲ್ಲ, ಏನೋ ಒಂದು ಹೇಳ್ತಾ ಇದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಕೊರೋನಾ ಸರ್. ನನಗೆ ಪ್ರೆಗ್ನೆನ್ಸಿ, ನಾನು 6 ಮಂತ್ಸ್ ಪ್ರೆಗ್ನೆನ್ಸಿ ಆಗಿದ್ಕೊಂಡು ನನಗೆ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ. ಏನು ಅಟ್ಲೀಸ್ಟ್ ಏನು ವಿಚಾರಣೆ ಕಾಲ್ ಮಾಡಿದ್ರೆ ಕೂಡ ಹುಡುಕ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ ಹೊರತು ಯಾವುದೂ ಇದು ಮಾಡಿಲ್ಲ. ನಾನು ಇದೆಲ್ಲ ನೋಡಿ ಲಾಸ್ಟ್ಗೆ SP ಆಫೀಸ್ಗೆ ಹೋಗಿದ್ದೆ. ಅಲ್ಲಿ SP ಆಫೀಸಲ್ಲಿ ರವಿಶಂಕರ್ ಸರ್, ಅಡಿಷನಲ್ ಸರ್, SP ಸರು ಅವರು ನನಗೆ ಕಾಲ್ ಮಾಡಿ ಇಲ್ಲಿ ಸ್ಟೇಷನ್ಗೆ ಈ ಥರ ಹೇಳಿದ್ರು. ಅವ್ರಿಗೆ ಹೇಳಿದ್ಮೇಲೆ ಅವರು ಒನ್ ಡೇಯಲ್ಲಿ ಅಂದರೆ ಒಂದು 6 ಅವರ್ಸಲ್ಲಿ ಅಮರನಾಥ್ನ ಹಿಡಿದಾದ್ಮೇಲೆ ಹಿಡಿದು ಸ್ಟೇಷನಲ್ಲಿ ಇಟ್ಟಿದ್ದಾರೆ. ಈತ ಗರ್ಭಿಣಿ ಸಂಯುಕ್ತಾಳ ನೋವಿಗೆ ಸ್ಪಂದಿಸಿರುವ ಅಡಿಷನಲ್ SP ರವಿಶಂಕರ್ ಅವರು ಆದೇಶ ಹೊರಡಿಸಿದ ಕಾರಣ ಕ್ರೈಮ್ ಡಿಪಾರ್ಟ್ಮೆಂಟ್ನ ಆನಂದ್ ಮತ್ತು ಚಂದ್ರಶೇಖರ್ ಕಾರ್ಯಪ್ರವೃತ್ತರಾದ್ರು. ಕೇವಲ 6 ಗಂಟೆಯಲ್ಲಿ ಆರೋಪಿ ಅಮರನಾಥ್ನನ್ನ ಬಂಧಿಸಿದ್ದಾರೆ. ಉಳಿದ ಇಬ್ಬರು ಆರೋಪಿಗಳನ್ನ ಕೂಡಲೇ ಬಂಧಿಸಿ ಸಂಯುಕ್ತಾಳ ನೋವಿಗೆ ನ್ಯಾಯ ಕೊಡಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.